ಈ ಥರ ಮಿಂಚುವಂಥ ಉಂಡೆನ ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಒಳ್ಳೆ ಚಿನ್ನದ ಬಣ್ಣ ಇದೆ ನೋಡ್ರಿ, ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟೇ ಚೆನ್ನಾಗೈತೆ. ಬಾಯಿಗಿಟ್ರೆ ಕರಗೋ ಅಂತಹ ಲಡ್ಡು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ನೋಡ್ತಾ ಇದ್ದೀರಲ್ವ. ನಾನಿವತ್ತು 1 ಬಟ್ಲು ಆಗುವಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಹಲಸಿನ ಹಣ್ಣು ತುಂಬ ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ತಿಂದರೆ ಕೊಬ್ಬರಿ ಥರ ತಿನ್ನಬೇಕು, ತಿಂತಾ ಇರಬೇಕು ಅಂತಾರಲ್ಲ, ಆ ಥರ ಹಲಸಿನ ಹಣ್ಣು ಇದ್ದಾಗ ಇದನ್ನು ಟ್ರೈ ಮಾಡಿ. ಫಸ್ಟು ಒಂದು ಬಟ್ಲಾಗುವಷ್ಟು ಹಲಸಿನ ಹಣ್ಣು ತೊಗೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಇದಕ್ಕೆ ನಾನು 2 ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣು ಹಲಸಿನ ಹಣ್ಣು ಸೇರಿ ನಾವೊಂದು ಸಿಹಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಇದನ್ನು ನೀವು ಒಂದು ಮಾವಿನ ಹಣ್ಣು ಒಂದು 10 ತೊಳೆ ಹಲಸಿನ ಹಣ್ಣು ಇದ್ದರೆ ಸಾಕು, ಈ ಸಿಹಿ ಪದಾರ್ಥನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಲಡ್ಡು ಅಂತ ಹೇಳ್ಬೋದು, ಉಂಡೆ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಬಾಯಿಲಿಟ್ರೆ ಕರ್ಗೋಗೋಂಥ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಉಂಡೆ. ಇಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಂಥ ಹಲಸಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಲ್ಲ, ಅದರದ್ದೆಲ್ಲ ಸಿಪ್ಪೆನೆಲ್ಲ ತೆಗೆದು ಬರೀ ಹಣ್ಣನ್ನ ಮಾತ್ರ ನಾನು ಮಿಕ್ಸಿ ಬಟ್ಲಿಗೆ ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ಟ್ರೈ ಮಾಡಿದ್ದು. ಇದಕ್ಕೆ ಯಾವುದೇ ರೀತಿ ನಾನು ರವೆ ಹಾಕಿಲ್ಲ, ತೆಂಗಿನಕಾಯಿ ಅಂತೂ ನಾನು ಬಳಸೇ ಇಲ್ಲ. ನೋಡಿದ್ರಲ್ಲ, ಸೀಕ್ರೆಟ್ ಪದಾರ್ಥ ಅನ್ನಲ್ಲ, ಇದೇ ಅದು ಸೀಕ್ರೆಟ್ ಪದಾರ್ಥ. ನಾನು 1 ಬಟ್ಲಾಗುವಷ್ಟು ಜಾಮೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜಾಮೂನನ್ನು ನಾವು ಎಣ್ಣೆಲಿ ಕರೆದ್ರೆ ಎಷ್ಟು ಟೇಸ್ಟಿ ಇರುತ್ತೋ ಅದನ್ನು ನಾನು ತುಪ್ಪದಲ್ಲಿ ಕರಿತಾ ಇರೋದ್ರಿಂದ ಅಷ್ಟೇ ರುಚಿಯಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಾಯಿಲಿಟ್ಟರೆ ಸಾಕು ಕರ್ಗೋಗ್ತಾಯಿತ್ತು. ಇಲ್ಲಿ ನಾನು 1 ಬಟ್ಲಾಗುವಷ್ಟು ಜಾಮೂನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಅಲ್ಲ, ಇದು ಕಲ್ಸಕ್ಕರೆ. ಬೆಲ್ಲ ಬೇಕು ಅಂತಂದರೆ ಬೆಲ್ಲ ಕೂಡ ಹಾಕ್ಬೋದು. ನನ್ನ ಹತ್ರ ಕಲ್ಸಕ್ಕರೆ ಇತ್ತು ಅಂತೇಳಿ ಕಲ್ಸಕ್ಕರೆ ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ತಿಲ್ದಂಗೆ ಎಷ್ಟು ಬೆಣ್ಣೆ ಥರ ಆಗುತ್ತೋ ಅಷ್ಟು ಬೆಣ್ಣೆ ಥರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೀರು ಮಾತ್ರ ಹಾಕಲೇಬಾರ್ದು, ಯಾಕಂದರೆ ಮಾವಿನ ಹಣ್ಣಿನಲ್ಲಿರೋ ನೀರು ಮತ್ತು ಹಲಸಿನ ಹಣ್ಣಲ್ಲಿರೋ ನೀರನ್ನ ಎಲ್ಲ ಸೇರಿ ಈ ಥರ ನೈಸಿಗೆ ನಾವು ಬೆಣ್ಣೆ ಥರ ರುಬ್ಬಿ ಇಟ್ಕೋಬೇಕಾಗುತ್ತೆ. ಈ ಕಡೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಬರೀ ನಾನು 1.5 ಸ್ಪೂನಷ್ಟು ಮಾತ್ರ ನಾನು ತುಪ್ಪನ ಬಳಸಿ ಮಾಡಿರೋಂಥ ಉಂಡೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ತುಂಬ ಅಂದರೆ ಲಡ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ತುಪ್ಪ ಕಾಯ್ತಿದ್ದಂಗೆ ನಾನು ರುಬ್ಬಿ ಇಟ್ಕೊಂಡಿದ್ದೆನಲ್ಲ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು, ಸಕ್ಕರೆ ಮತ್ತು ಜಾಮೂನ್ ಪೌಡ್ರ್ ಇದನ್ನೆಲ್ಲನೂ ಆ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಹೆಂಗೆ ಅಂತಂದರೆ ಆ ತುಪ್ಪ ಎಲ್ಲನೂ ಅದಕ್ಕೆ ಹೊಂದ್ಕೋಬೇಕು. ಇದು ಬಂದು ಆಪ್ಷನಲ್ಲು. ನಾನು ಗೋಡಂಬಿ ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಲ್ಲ, ಈ ಥರ ಹಂಗೆ ಜಜ್ಜಿ ಹಾಕಿದ್ದೀನಿ. ಬಾಯಲ್ಲಿ ಗಟ್ಟಿಯಾಗಿ ಸಿಗುತ್ತೆ ಅಂತ ಅಂದರೆ ಗೋಡಂಬಿ ಬಾದಾಮಿ ಅಷ್ಟೇ, ಇಲ್ಲ ಅಂತಂದರೆ ಇದು ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ. ಅಷ್ಟು ಚೆನ್ನಾಗಾಗಿತ್ತು. ಎಲ್ಲರೂ ರವೆ ಹಾಕಿ ಮತ್ತು ತೆಂಗಿನಕಾಯಿ ತುರಿಯಲ್ಲಿ ಹಾಕಿ ಮಾಡಿದ್ದಾರೆ. ನಾನು ಬರೀ ಇದರಲ್ಲಿ ರವೆನೂ ಹಾಕಿಲ್ಲ, ಯಾವುದೇ ರೀತಿ ತೆಂಗಿನಕಾಯಿ ಬಳಸಿಲ್ಲ. ತೆಂಗಿನಕಾಯಿ ಬಳಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇಡ್ತಾ ಇದ್ದಂಗೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಜಾಮೂನ್ ಪೌಡ್ರು ಹಾಕಿ ಮಾಡಿರೋವಂಥ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಲಡ್ಡು. ನೋಡಿ, ನಾನು 1.5 ಸ್ಪೂನಷ್ಟು ತುಪ್ಪ ಅಂತ ಅಂದಲ್ಲ, ಫಸ್ಟು 1 ಸ್ಪೂನ್ ಹಾಕ್ತೆ. ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಅರ್ಧ ಗಂಟೆ ಟೈಮ್ ಇತ್ತು ಅಂತ ಅಂದರೆ ಬರೀ ಇದು ಮಿಕ್ಸ್ ಮಾಡೋದ್ರಲ್ಲೇ ನಮಗೆ ಟೈಮು ಕೊಡಬೇಕಾಗುತ್ತೆ. ರುಬ್ಬೋದ್ರಲ್ಲೆಲ್ಲ ಟೈಮೇನು ಅಷ್ಟಾಗೋದಿಲ್ಲ. ಪ್ಯಾನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದೆಲ್ಲ ಸೈಡಲ್ಲಿ ಬರಬೇಕು. ಈ ಥರ ಸೈಡಲ್ಲಿ ಬಂದಾದಮೇಲೆ ಒಂದು ಬೌಲ್ಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಇದನ್ನು ತುಪ್ಪನ ಸವರ್ಕೊಂಡು ಅದು ಸ್ವಲ್ಪ ಆರಬೇಕು, ಯಾಕಂದರೆ ಉಂಡೆ ಕಟ್ಟಬೇಕಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಆರಲಿ ಅಂತೇಳಿ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿದ್ರೆ ಬಾಯಿಲಿಟ್ಟರೆ ಸಾಕು ಕರಗೋ ಅಂಥ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಮತ್ತು ಜಾಮೂನ್ ಪೌಡ್ರ್ ಹಾಕಿ ಮಾಡಿರೋಂಥ ಲಡ್ಡು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪನೂ ಕೈಗೆ ಅಂಟ್ತಾನೆ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಒಂದು ಸಲ ಬರೋ ಸೀಸನಲ್ಲಿ ಸಿಗುವಂಥ ಮಾವಿನ ಹಣ್ಣು ಹಲಸಿನ ಹಣ್ಣಲ್ಲಿ ಮಾಡಿರೋಂಥ ಲಡ್ಡು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕಾಗುತ್ತೆ. ಈ ಲಡ್ಡು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಸಿಂಪಲ್ ಆಗಿರೋವಂಥ ಟೇಸ್ಟಿ ಆಗಿರೋವಂಥ ರೆಸಿಪಿನ ಮತ್ತೆ ನಾನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೀವೇನು ಮಾಡಬೇಕು ಹೇಳಿ, ಈ ಲಡ್ಡನ್ನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ಲಿ ಹಾಕಿ. ನಿಜವಾಗ್ಲೂ ಹೇಳ್ತೀನಿ, ಬಾಯಿಲಿಟ್ರೆ ಕರ್ಗೋಗುತ್ತೆ. ಅಗಿಬೇಕು ಅಂತಂದರೆ ಗೋಡಂಬಿ ಬಾದಾಮಿ ನಾವೇನು ಹಾಕಿದ್ದೀವಲ್ಲ ಅದನ್ನು ಮಾತ್ರ ಅಗಿಬೇಕಾಗುತ್ತೆ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.